ಈ ಸರ್ಕಾರ ಅಂದರೆ ಏನು, ಯಾವ ಯಾವ ವಿಧದ ಸರ್ಕಾರಗಳು ಇವೆ ಮತ್ತು ಅವುಗಳ ಲಕ್ಷಣ ಏನು, ಇವುಗಳ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ, ಅವರ ಒಂದು ಕಾರ್ಯವೈಖರಿ ಯಾವ ಥರ ಇದೆ ಅನ್ನೋದ್ರ ಬಗ್ಗೆನೂ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್ಕಾರ ಅಂತ ಅಂದರೆ ಈ ಆಧುನಿಕ ಕಾಲದಲ್ಲಿ ಜನಗಳಿಂದ ಆರಿಸಲ್ಪಟ್ಟ ಪ್ರಜಾಪ್ರತಿನಿಧಿಗಳ ಒಂದು ಗುಂಪು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸಿಕೊಂಡು ನೀತಿಗಳನ್ನು ರಾಜಕೀಯವಾಗಿ ಕಾರ್ಯಾಂಗವನ್ನು ರಚಿಸಿಕೊಂಡು ಬಹಳ ಅತ್ಯಂತ ಮಹತ್ತರವಾದಂಥ ಸಾರ್ವಭೌಮ ಆಡಳಿತವನ್ನು ನಡೆಸ್ತಕ್ಕಂಥ ಕ್ರಮಕ್ಕೆ ಸರ್ಕಾರ ಅಂತ ಹೇಳ್ತಾರೆ. ಕೆಲವರೆಲ್ಲ ಏನು ತಿಳ್ಕೊಂಡಿದ್ದಾರೆ, ಸರ್ಕಾರ ಅಂತಂದರೆ ಸರ್ಕಾರ ಎಲ್ಲೋ ವಿಧಾನಸೌಧದಲ್ಲಿದೆ, ಆಮೇಲೆ ಇನ್ನೆಲ್ಲೋ ಬೇರೆ ಕಡೆ ಇರ್ತದೆ. ಪ್ರಜಾಪ್ರತಿನಿಧಿಗಳು, ನಮ್ಮಿಂದಲೇ ಆರಿಸಲ್ಪಟ್ಟಂಥ ಪ್ರಜಾಪ್ರತಿನಿಧಿಗಳು ನಮ್ಮನ್ನೆಲ್ಲ ಆಳ್ತಾ ಇರ್ತಾರೆ, ನಮ್ಮ ರಾಜ್ಯದ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ಬೇಕಾದಂಥ ಒಂದು ನಮ್ಮ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆಯೋ ಆ ಸರ್ಕಾರದ ನಿಯಮಗಳಿಗೆ ಅನುಸಾರವಾಗಿ ಕಾನೂನುಗಳನ್ನು ರೂಪಿಸ್ಕೊಂಡು, ನೀತಿಗಳನ್ನು ರೂಪಿಸ್ಕೊಂಡು, ಕಾರ್ಯಾಂಗವನ್ನು ರಚಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಇದನ್ನು ಸರ್ಕಾರ ಅಂತ ಹೇಳ್ತೀವಿ. ಈ ಸರ್ಕಾರಗಳಲ್ಲಿ ಅನೇಕ ರೀತಿಯ ಸರ್ಕಾರಗಳು ಇವೆ. ಮೊದಲನೇದು ಭಾಳ ಹಿಂದೆ ಇದ್ದಿದ್ದು ರಾಜಪ್ರಭುತ್ವ ಅಂಥೇಳಿ. ಈ ರಾಜಪ್ರಭುತ್ವ ಅನ್ನೋ ಸರ್ಕಾರದಲ್ಲಿ ರಾಜನೇ ಅತ್ಯಂತ ಪರಮಾಧಿಕಾರವನ್ನು ಹೊಂದಿದ್ದಂಥ ವ್ಯಕ್ತಿಯಾಗಿರ್ತಿದ್ದ. ಅವನಿಗೆ ಹೇಳ್ದಂಗೆ ಎಲ್ಲರೂ ಕೇಳಬೇಕಾಗಿತ್ತು. ಸೊ ಈ ರೀತಿಯ ಒಂದು ಸರ್ಕಾರಕ್ಕೆ ರಾಜಪ್ರಭುತ್ವ ಅಂತ ಕರೀತಾರೆ. ಇದರಲ್ಲೂ ಕೂಡ ರಾಜಪ್ರಭುತ್ವದಲ್ಲೂ ಎರಡು ಥರ ಇದೆ. ಯಾವ್ಯಾವುದು ಅಂತಂತಂದರೆ ನೇರ ಅಬ್ಸಲ್ಯೂಟ್ ಮಾನಾರ್ಕಿ ಅಂತ, ಕಟ್ಟ ಕಡೆಯ ನೇರ ರಾಜಪ್ರಭುತ್ವ ಮತ್ತು ಪರೋಕ್ಷ ರಾಜಪ್ರಭುತ್ವ. ಇವು ಈಗಲೂ ಕೂಡ ನಮ್ಮ ಕೆಲವು ದೇಶಗಳಲ್ಲಿ ಈ ರಾಜಪ್ರಭುತ್ವ ಜಾರಿಗೆಯಲ್ಲಿದೆ. ಉದಾಹರಣೆಗೆ ಖತಾರ್, ಕುವೈತ್ ಈ ರಾಷ್ಟ್ರಗಳಲ್ಲಿ, ಅರಬ್ ಕಂಟ್ರೀಸ್ಗಳಲ್ಲಿ, ಆಫ್ರಿಕನ್ ಕಂಟ್ರಿನಲ್ಲಿ ಈ ರಾಜಪ್ರಭುತ್ವ ಇದೆ. ಮತ್ತೊಂದೇನು ಅಂತಂದರೆ ಈ ರಾಜಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸ್ತಕ್ಕಂತಹ ರಾಜಪ್ರಭುತ್ವ. ಅಂದರೆ ಇದರಲ್ಲಿ ಒಂದು ಕಮಿಟಿ ಇರ್ತದೆ ಅಥವಾ ಒಂದು ಚುನಾಯಿತ ಒಂದು ಸಭೆ ಇರ್ತದೆ. ಆ ಸಭೆ ಎಲ್ಲ ಆಡಳಿತವನ್ನು ನಡೆಸ್ತಾ ಇರ್ತದೆ. ಇವರು ರಾಜನೋ ರಾಣಿನೋ ಅವರು ನಾಮಕಾವಸ್ಥೆಗೆ ಮಾತ್ರ ಇರ್ತಾರೆ. ರಾಜಪ್ರಭುತ್ವಕ್ಕೆ ಪರೋಕ್ಷ ರಾಜಪ್ರಭುತ್ವ ಅಂತ ಹೇಳ್ತಾರೆ. ಇನ್ನು ರಾಜಪ್ರಭುತ್ವವನ್ನು ಬಿಟ್ಟರೆ ಎರಡನೇ ಸರ್ಕಾರದ ವಿಧ ಯಾವುದು ಅಂತಂದರೆ ಡಿಕ್ಟೇಟರ್ಶಿಪ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಇಲ್ಲಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸರ್ವಾಧಿಕಾರ ಅಂತ. ಈ ಸರ್ವಾಧಿಕಾರ ಅಂತಂದರೆ ಇದರಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಅಧಿಕಾರವನ್ನು ಹೊಂದಿರ್ತಾನೆ. ಅವನು ಹೇಳ್ದಂಗೆ ಎಲ್ಲ ನಡಿಬೇಕಾಗತ್ತೆ. ಯಾರು ಏನನ್ನು ಅವನನ್ನು ಪ್ರಶ್ನಿಸುವ ಹಾಗಿಲ್ಲ. ಮತ್ತು ಅವನಿಗೆ ಯಾವುದೇ ರೀತಿಯ ದೂರುಗಳನ್ನು ಕೊಡುವುದಾಗಲಿ ಅಥವಾ ಅವನನ್ನು ವಿರೋಧಿಸೋದಾಗಲಿ ಮಾಡೋ ಹಾಗಿಲ್ಲ. ಇದಕ್ಕೆ ಉದಾಹರಣೆ ಜರ್ಮನಿಯಲ್ಲಿ ಇದ್ದಂತಹ ಅಡಾಲ್ಫ್ ಹಿಟ್ಲರ್ ಮತ್ತು ಬೆನಿಟೋ ಮುಸೋಲಿನಿ ಇಟಲಿಯಲ್ಲಿ ಇದ್ದರು. ಇವರಿಬ್ಬರು ಸರ್ವಾಧಿಕಾರಿಗಳಾಗಿದ್ದು ಸರ್ಕಾರವನ್ನು ನಡೆಸಿದ್ದಾರೆ. ಈ ಸರ್ವಾಧಿಕಾರದ ಸರ್ಕಾರದಲ್ಲಿ ಏನಂತಂದರೆ ಇವರು ಪ್ರಜೆಗಳಿಗೆ ಮತ್ತು ಪ್ರಜಾಪ್ರಭುತ್ವದ ಚಿಂತನೆಗಳಿಗೆ ಕಿಂಚಿತ್ತೂ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇದು ಸರ್ವಾಧಿಕಾರ. ಇನ್ನು ಮೂರನೇ ವಿಧ ಸರ್ಕಾರದಲ್ಲಿ ಮಿಲಿಟರಿ ಡಿಕ್ಟೇಟರ್ಶಿಪ್ ಅಂತ, ಸೈನ್ಯದ ಆಡಳಿತ. ಸೊ ಇದರಲ್ಲಿ ಸೈನ್ಯದಲ್ಲಿ ಒಬ್ಬ ಮುಖ್ಯಾಧಿಕಾರಿ ಇರ್ತಾನೆ. ಅವನ ಅಧೀನದಲ್ಲಿ ಇಡೀ ರಾಜ್ಯದ ಅಥವಾ ದೇಶದ ಆಡಳಿತ ಇರುತ್ತೆ.
ಅವನು ಹೇಳಿದಾಗೆ ಎಲ್ಲ ಕೇಳಬೇಕಾಗುತ್ತೆ. ಮತ್ತು ಭಾಳ ಮುಖ್ಯವಾದ್ದೇನಪ್ಪ ಅಂತಂದರೆ ಇದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇರೋದಿಲ್ಲ ಈ ಮಿಲಿಟರಿ ಡಿಕ್ಟೇಟರ್ಶಿಪ್ನಲ್ಲಿ. ಇದು ಸಂಘಗಳನ್ನು ಕಟ್ಕೊಳ್ಳೋದಕ್ಕೆ ಮತ್ತು ಕೆಲವು ಸಿಟಿಸನ್ಸ್ ಪ್ರಜೆಗಳೆಲ್ಲ ಸೇರಿಕೊಂಡು ಸಂಘಗಳನ್ನು ಕಟ್ಕೊಂಡು ಅವ್ರು ಇಷ್ಟ ಬಂದಂಗೆ ನಡ್ಕೊಳ್ತಕ್ಕಂತಹ ಸ್ವಾತಂತ್ರ್ಯ ಈ ಮಿಲಿಟರಿ ಡಿಕ್ಟೇಟರ್ಶಿಪ್ನಲ್ಲಿ ಇರೋದಿಲ್ಲ. ಆಮೇಲೆ ಮೀಡಿಯಾ ಮಾಧ್ಯಮಗಳಿಗೆ ಅವಕಾಶ ಇರೋದಿಲ್ಲ. ಆಮೇಲೆ ನ್ಯಾಯಾಂಗ ಕೂಡ ಈ ಒಂದು ಮಿಲಿಟರಿಯ ಅಧಿಕಾರಿಯ ಅಧೀನದಲ್ಲೇ ಇರುತ್ತೆ. ಇಂಥ ಒಂದು ಆಡಳಿತ ಈಗಲೂ ಕೆಲವು ಕಡೆ ಇದೆ. ಪಾಕಿಸ್ತಾನದಲ್ಲಿ ಇದು ಇತ್ತು. ಇನ್ನು ಕಮ್ಯುನಿಸ್ಟ್ ಸರ್ಕಾರ ಮತ್ತೊಂದು ವಿಧ ಕಮ್ಯುನಿಸ್ಟ್ ಸರ್ಕಾರ. ಇದರಲ್ಲಿ ಸ್ವಾತಂತ್ರ್ಯ ಸ್ವಲ್ಪ ನಿರ್ಬಂಧಿತವಾಗಿರ್ತದೆ. ಪ್ರಜೆಗಳಿಗೆ ಸ್ವಾತಂತ್ರ್ಯ ಅಷ್ಟು ಪೂರ್ಣವಾದ ಸ್ವಾತಂತ್ರ್ಯ ಇರೋದಿಲ್ಲ, ನಿರ್ಬಂಧಿತ ಸ್ವಾತಂತ್ರ್ಯ ಇರುತ್ತೆ. ಇವರು ಕಮ್ಯುನಿಸ್ಟ್ ಪಕ್ಷ ಅಲ್ಲದೆ ಬೇರೆ ಯಾವ ರಾಜಕೀಯ ಪಕ್ಷಗಳನ್ನು ಈ ಒಂದು ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಕಟ್ಟೋ ಹಾಗಿಲ್ಲ. ಮತ್ತು ಇಲ್ಲಿ ಖಾಸಗಿ ಒಡೆತನ ಅಂದರೆ ಪ್ರೈವೇಟ್ ಓನರ್ಶಿಪ್ಗೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಅಂದರೆ ಒಂದು ಭೂಮಿ ಇರ್ಬೋದು, ಒಂದು ಮನೆ ಇರ್ಬೋದು, ಇದು ನಂದು ಅಂತ ಹೇಳಿಕೊಳ್ಳುವಂತಹ ಒಂದು ಓನರ್ಶಿಪ್ಗೆ ಅವಕಾಶ ಈ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇರೋದಿಲ್ಲ. ಎಲ್ಲ ಉತ್ಪಾದನಾ ವಿಧಾನಗಳು, ವಸ್ತುಗಳು ಎಲ್ಲವೂ ಕೂಡ ಅವು ರಾಷ್ಟ್ರೀಕರಣವಾಗಿರುತ್ತೆ. ರಾಷ್ಟ್ರನೇ ಎಲ್ಲ ಉತ್ಪಾದನೆ ಮಾಡಬೇಕು, ದೇಶದ ಎಲ್ಲ ಕೆಲಸಗಳನ್ನು ಈ ರಾಷ್ಟ್ರನೇ ಮಾಡಬೇಕು ಅಂತಕ್ಕಂಥ ಒಂದು ವಿಧಾನ ಇರುತ್ತೆ. ಆಮೇಲೆ ಇವು ಈ ಕೆಲವು ದೇಶಗಳಲ್ಲಿ ಈಗಲೂ ಕೂಡ ಇದೆ. ಈ ಕಮ್ಯುನಿಸ್ಟ್ ಸರ್ಕಾರ ಕೆಲವು ದೇಶಗಳಲ್ಲಿ ಈಗಲೂ ಇದೆ. ನಾರ್ತ್ ಕೊರಿಯಾ, ಕ್ಯೂಬಾ ಇಂಥ ಕಡೆ ಎಲ್ಲ ಈ ಕಮ್ಯುನಿಸ್ಟ್ ಸರ್ಕಾರ ಇದೆ. ಮೊದಲು ಚೈನಾದಲ್ಲೂ ಕೂಡ ಇತ್ತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.